ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಸಮುವೇಲನ ಪುಸ್ತಕ 15ನೇ ಅಧ್ಯಾಯ 22ನೇ ವಾಕ್ಯ. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಸೌಲನು ಅರಸನಾದ ನಂತರ ದೇವರು ಅಮಾಲೇಕರನ್ನು ಯುದ್ಧ ಮಾಡುವುದಕ್ಕಾಗಿ ಅವನನ್ನು ಕಳುಹಿಸುವಾಗ ಸಮುವೇಲನ ಮೂಲಕ ದೇವರು ಅವ್ರಿಗೆ ಹೇಳ್ತಾ ಇದ್ದಾರೆ, ನೀನು ಪೂರ್ಣವಾಗಿ ಅವ್ರಿಗಿರೋದನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಬೇಕು. 15ನೇ ಅಧ್ಯಾಯ 3ನೇ ವಾಕ್ಯ. ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅಂದನು. ಈ ರೀತಿಯಲ್ಲಿ ದೇವರ ಆಜ್ಞೆಯನ್ನು ಹೊರಡ್ಕೊಂಡು ಹೋಗ್ತಾರೆ. ಯಾಕೆ ಹಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, 2ನೇ ವಾಕ್ಯದಲ್ಲಿ ಓದುವಾಗ, ಇಸ್ರಾಯೇಲ್ ಐಗುಪ್ತದಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಾಲೇಕರು ಅವರಿಗೆ ವಿರುದ್ಧವಾಗಿ ನಿಂತು ತೊಂದರೆ ಪಡಿಸಿದ್ದರಿಂದ ದೇವರು ಈ ಒಂದು ಆಜ್ಞೆಯನ್ನು ಕೊಡ್ತಾರೆ. ಅವ್ರನ್ನ ಟೋಟಲ್ ಆಗಿ ನಿರ್ನಾಮ ಮಾಡಬೇಕು, ಟೋಟಲ್ ಆಗಿ ಅವ್ರನ್ನ ನಾಶ ಮಾಡಬೇಕು. ಆದರೆ ದೇವರ ವಾಕ್ಯವನ್ನು ಮುಂದೆ ಓದ್ತಾ ಬರುವಾಗ 9ನೇ ವಾಕ್ಯದಲ್ಲಿ, ಸೌಲನು ಇಸ್ರಾಯೇಲರು ಆಗಾಗನನ್ನು, ಮೇಲ್ತರದ ಕುರಿಗಳನ್ನು, ಕುರಿಮರಿಗಳನ್ನು, ದನಗಳನ್ನು, ಕೊಬ್ಬಿದ ಪಶುಗಳನ್ನು ಇವೆಲ್ಲವನ್ನು ಉಳಿಸ್ಕೊಂಡು ಒಳ್ಳೆಯದನ್ನೆಲ್ಲ ನಾಶ ಮಾಡುವುದಕ್ಕೆ ಮನಸ್ಸಿಲ್ಲದೆ ಎಲ್ಲವನ್ನು ಉಳಿಸ್ಕೊಂಡು ತಗೊಂಡು ಬರ್ತಾರೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ನಾಶ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ. ನೋಡಿದ್ರೆ ಚೆನ್ನಾಗಿದೆ, ಈ ಮೃಗ ಚೆನ್ನಾಗಿದೆ, ಈ ದನ ಚೆನ್ನಾಗಿದೆ, ಈ ಕುರಿ ಚೆನ್ನಾಗಿದೆ, ಈ ಒಂದು ಕುರಿಮರಿ ಚೆನ್ನಾಗಿದೆ ಅಂತೆಲ್ಲ ಹೇಳಿ ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲ ಪದಾರ್ಥಗಳನ್ನು ತೆಗೆದುಕೊಂಡು ತಮ್ಮ ಊರಿಗೆ ಬರ್ತಾರೆ. ಹಿಂದಿರುಗಿ ಬಂದಾಗ ಸಮುವೇಲ ಬರ್ತಾನೆ, ಸೌಲನಿಗೆ ಕೇಳ್ತಾನೆ, ನಾನು ಹೇಳಿದಂತಹ ಮಾತನ್ನೆಲ್ಲ ನೆರವೇರಿಸಿದೆಯಾ? ಅವನು ಹೇಳ್ತಾನೆ, ಎಲ್ಲ ನಾನು ನೆರವೇರಿಸ್ಬಿಟ್ಟಿದ್ದೀನಿ, ಎಲ್ಲವನ್ನು ಅದೇ ರೀತಿಯಲ್ಲಿ ಮಾಡಿದೆ ಅಂತ ಹೇಳಿದಾಗ ಅಲ್ಲಿ ಸಮುವೇಲ ಕೇಳ್ತಾನೆ, 14ನೇ ವಾಕ್ಯ, ಹಾಗಾದರೆ ಇದೇನು? ಕುರಿಗಳ ಕೂಗು ನನ್ನ ಕಿವಿಗೆ ಬೀಳ್ತಾ ಇದೆ, ದನಗಳ ಶಬ್ದ ಕೇಳ್ತಾ ಇದೆ ಎಂಬುದಾಗಿ ಸಮುವೇಲ ಕೇಳಿದಾಗ ಸೌಲ ಹೇಳ್ತಾನೆ, ಜನರು ನಿನ್ನ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಸಲ್ಲಿಸುವುದಕ್ಕಾಗಿ ಕುರಿದನಗಳನ್ನು ತಂದಿದ್ದಾರೆ. ಅಲ್ಲಿ ನನ್ನ ದೇವರು ಹೋಗಿ ನಿನ್ನ ದೇವರು ಎಂಬ ಒಂದು ಪದವನ್ನು ಸೌಲನು ಯೂಸ್ ಮಾಡೋದನ್ನು ನೋಡ್ಬೋದು. ಅಲ್ಲಿ ಮುಂದೇನೂ ಸಹ ಅದರ 21ರಲ್ಲೂ ಸಹ ನಿನ್ನ ದೇವರು ಅನ್ನೋದನ್ನು ಹೇಳ್ತಾನೆ. ಆಗ ಅದರ ಅರ್ಥ ಏನು? ಅವನು ನನ್ನ ದೇವರು ಅಂತೇಳಿ ಆರಾಧನೆ ಮಾಡ್ತಾ ಇದ್ದವನು ಈಗ ಸಮುವೇಲನಿಗೆ ಹೇಳ್ತಾನೆ, ನಿನ್ನ ದೇವರಿಗೆ ಯಜ್ಞ ಮಾಡುವುದಕ್ಕಾಗಿ ಅಲ್ಲಿರುವಂತಹ ಕೆಲವು ವಸ್ತುಗಳನ್ನು ತಗೊಂಡು ಬಂದಿದ್ದಾರೆ. ಅದರ ಅರ್ಥ ಜಯ ಸಿಕ್ಕಿದಾಗ ದೇವರಿಗೆ ಯಜ್ಞ ಮಾಡಬೇಕು. ಆಗ ನಮ್ಮ ಕುರಿದನ ಮಾಡೋದಕ್ಕಿಂತ ಅವ್ರದ್ದೇ ಮಾಡಿಬಿಟ್ರೆ ನಮಗೆ ಲಾಸ್ ಆಗೋದೂ ಇಲ್ಲ, ನಮ್ಮ ಕುರಿದನ ಖಾಲಿಯಾಗೋದೂ ಇಲ್ಲ, ದೇವರಿಗೆ ಥ್ಯಾಂಕ್ಸ್ ಗಿವಿಂಗಿಗೆ ಯಜ್ಞ ಮಾಡ್ದಂಗೂ ಆಗುತ್ತೆ. ನೋಡಿ ಅವನ ಒಂದು ಮನೋಭಾವ ನೋಡಿ. ಆದರೆ ಆ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಸಮುವೇಲ ಹೇಳ್ತಾ ಇದ್ದಾನೆ, ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನ. ದೇವರಿಗೆ ಬೇಕಾಗಿರೋದು ಯಜ್ಞ ಅಲ್ಲ, ದೇವರಿಗೆ ಬೇಕಾಗಿರೋದು ವಿಧೇಯತೆ. ದೇವರಿಗೆ ಬೇಕಾಗಿರೋದು ಆತನ ಮಾತಿಗೆ ವಿಧೇಯರಾಗುವುದು. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವ ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ನಾವು ಕೊಡುವಂಥ ಗಿಫ್ಟ್ಗಳಿಂದ, ನಾವು ಕೊಡುವಂತಹ ಹಣ ಅಥವಾ ದಶಮಾಗ ಕಾಣಿಕೆ ಇವುಗಳಿಗಿಂತ ದೇವರು ಇಷ್ಟಪಡುವಂಥದ್ದು ವಿಧೇಯತ್ವ ಅನ್ನೋದನ್ನು ಮರಿಬಾರ್ದು. ಎಷ್ಟೋ ಸಂದರ್ಭದಲ್ಲಿ ವಿಧೇಯತ್ವಕ್ಕಿಂತ ಹೆಚ್ಚಾಗಿ ಇತರೆ ಕಾರ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಮುಂದೆ ಸಾಗುವಂತಹ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ವಿಧೇಯತ್ವವನ್ನು ನಾವು ಅನುಸರಿಸೋದೇ ಇಲ್ಲ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅನೇಕರು ಕೇಳ್ತಾರೆ, ಒಂದು ಹಣ್ಣನ್ನು ತಿಂದಿದ್ದರಿಂದ ಇಷ್ಟೆಲ್ಲ ಶಿಕ್ಷೆ ಕೊಡಬೇಕಾಗಿತ್ತ? ಹವ್ವಳು ತಿನ್ನಬಾರ್ದು ಅಂತ ಹೇಳಿದಂತಹ ಹಣ್ಣನ್ನು ತಿಂದಿದ್ದರಿಂದ ಈ ವರ್ಲ್ಡನ್ನು ಈ ರೀತಿ ಮಾಡಬೇಕಾಗಿತ್ತ? ಅನೇಕರು ಕೇಳುವಂಥ ಪ್ರಶ್ನೆ. ಒಂದು ಹಣ್ಣನ್ನು ತಿಂದಿದ್ದ ಅಷ್ಟೇ ಅಲ್ವಾ? ಆದರೆ ಹಣ್ಣು ತಿಂದಿದ್ದಲ್ಲ ಅಲ್ಲಿ ಸಮಸ್ಯೆ ಬಂದಿದ್ದು, ದೇವರ ಮಾತಿಗೆ ಅವಿಧೇಯರಾಗಿದ್ದು ಅಲ್ಲಿ ಸಮಸ್ಯೆ ಬಂದಿತ್ತು. ಪ್ರಿಯ ದೇವರ ಮಕ್ಕಳೇ, ಇಸ್ರಾಯೇಲ್ ಮಕ್ಕಳು ಸಹ ಮರುಭೂಮಿಯಲ್ಲಿ ಸಾಯುವುದಕ್ಕೆ ಕಾರಣ ಅವರ ಅವಿಧೇಯತ್ವ ಎಂಬುದಾಗಿ ನಾವು ವಾಕ್ಯ ಓದ್ತೇವೆ. ವಿಧೇಯರಾಗಿ ಮುಂದೆ ಸಾಗಬೇಕಾಗಿದ್ದಂತಹವರು, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕಾಗಿದ್ದಂತಹ ಅವರು ಅವಿಧೇಯರಾದಾಗ
ದೇವರ ಕೋಪ ಅವರ ಮೇಲೆ ಬಂತು. ಈ ಹಗಲ ಸಮಯದಲ್ಲಿ ನನ್ನನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಿಂದ ದೇವರು ಇಷ್ಟಪಡುವಂಥದ್ದು ನನ್ನ ಕಾಣಿಕೆಯಲ್ಲ, ನನ್ನ ದಶಮಾಗವಲ್ಲ, ನನ್ನ ಈ ಥರ ಯಾವುದೇ ಕಾರ್ಯಗಳಲ್ಲ. ಅದಕ್ಕಿಂತ ಮಿಗಿಲಾಗಿ ದೇವರು ನಮ್ಮಿಂದ ಬಯಸುವಂಥದ್ದು ನಾವು ಆತನ ಮಾತಿಗೆ ವಿಧೇಯರಾಗುವುದು. ಆತನ ಹೇಳಿದ್ದನ್ನು ಚಾಚು ತಪ್ಪದೆ ಪಾಲಿಸಿ ಆತನ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುವುದಾದರೆ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅಲ್ಲಿ ಯಜ್ಞವನ್ನಲ್ಲ ದೇವರು ಕೇಳುವಂಥದ್ದು, ಅದಕ್ಕಿಂತ ಮಿಗಿಲಾಗಿ ವಿಧೇಯತ್ವವನ್ನು ದೇವರು ಕೇಳುವವನಾಗಿದ್ದಾನೆ. ಈ ದಿವಸಗಳಲ್ಲಿ ನಾವು ಕಾಣಿಕೆಗಳನ್ನು ಕೊಡಬಾರ್ದು ಅಂತಲ್ಲ ನಾನು ಹೇಳ್ತಾ ಇರೋದು, ದಶಮಗಳನ್ನ ಕೊಡಬಾರ್ದು ಅಂತಲ್ಲ, ಆದರೆ ಅದಕ್ಕಿಂತ ಪ್ರಾಮುಖ್ಯವಾಗಿ ದೇವರಿಗೆ ಬೇಕಾಗಿರುವಂಥದ್ದು ಆತನ ಮಾತಿಗೆ, ಆತನ ವಾಕ್ಯಕ್ಕೆ, ಆತನ ಚಿತ್ತಕ್ಕೆ ವಿಧೇಯರಾಗಿ ನಾವು ಜೀವಿಸುವಾಗ ನಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡುವ ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನಿಗೆ ವಿಧೇಯರಾಗದೆ ನಾವೇನೇ ಕೊಟ್ಟರೂ ಸಹ ಅದೆಲ್ಲ ವ್ಯರ್ಥವಾಗ್ತದೆ. ಕಣ್ಣುಗಳನ್ನ ಮುಚ್ಚೋಣ, ದೇವರ ಸಲ ಹೇಳೋಣ, ಸ್ವಾಮಿ ನಾನು ನಿನಗೆ ವಿಧೇಯನಾಗ್ತೀನಿ ಎಂಬುದಾಗಿ ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಾವು ಬಂದಿದ್ದೇವಪ್ಪ ದೇವರೇ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಕರ್ತನೇ, ಈ ಲೋಕದಲ್ಲಿ ನಾವೇನೆಲ್ಲ ಸಂಪಾದಿಸಿಕೊಂಡರೂ ನಿನ್ನ ಮಾತಿಗೆ ವಿಧೇಯರಾಗದೇ ಇದ್ದರೆ ಕರ್ತನೆ ಅದು ನಮ್ಮ ಜೀವಿತದಲ್ಲಿ ಪ್ರಯೋಜನವಿಲ್ಲ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಅಪ್ಪ, ನೀವು ಕರ್ತನೆ ಯಜ್ಞಕ್ಕಿಂತ ವಿಶೇಷವಾಗಿ ವಿಧೇಯತ್ವವನ್ನು ಮೆಚ್ಚುವಂಥ ದೇವರಾಗಿದ್ದೀಯಾ. ನಮ್ಮ ಕಾಣಿಕೆಗಳಿಗಿಂತ ವಿಧೇಯತ್ವವನ್ನು ಮೆಚ್ಚುತ್ತಾ ಇದೆಯಾ. ನಾವು ವಿಧೇಯರಾಗಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.